ಭಾರಿ ಮಳೆ ಭಾರಿ ಮಳೆ. ಸಿಕ್ಕಾಪಟ್ಟೆ ಮಳೆ. ರಾಣೆಬೆನ್ನೂರಿನಲ್ಲಿ ಭಾರಿ ಮಳೆ. ಹುಷಾರೇ ಸಗರ ಬಿದ್ದಿದ್ದೀರಿ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನಲ್ಲಿ ಹಿಂದೆಂದೂ ಕಾಣದ ಭೀಕರ ಮಳೆಯಾಗಿದ್ದು ಜನರ ಜೀವನ ಅಸ್ತವ್ಯಸ್ತವಾಗಿದೆ. पकड़े 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 मंगले मंगले काट रखो इन्हें नुकसान हुआ जा बोलिया वो ठंडा के बेटे को टक्कर खेले. साथी नहीं क्या ये होता तो पूरे मिर्चा मिर्चा होता तो पूरा भी जी पूरा यो 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 यो. ಹೌದು ವೀಕ್ಷಕರೇ, ರಾಣೆಬೆನ್ನೂರಿನಲ್ಲಿ ಬೆಳಿಗ್ಗೆಯಿಂದಲೇ ಮೋಡ ಕವಿದ ವಾತಾವರಣವಿದ್ದು ಸಂಜೆ ಹೊತ್ತಿಗೆ ವರುಣರಾಯ ಅಬ್ಬರಿಸಿದ್ದಾನೆ. ಇದರಿಂದ ಸಾಕಷ್ಟು ಮನೆಗಳಿಗೆ ಹಾಗೂ ಅಂಗಡಿ ಮುಂಗಟ್ಟುಗಳಿಗೆ, ಹೋಟೆಲ್ಗಳಿಗೆ ನೀರು ನುಗ್ಗಿದ್ದು ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ. ನೆಹರು ಮಾರ್ಕೆಟ್ನಲ್ಲಿ ಬೀದಿ ಬದಿ ತರಕಾರಿ ವ್ಯಾಪಾರ ಮಾಡುವವರ ಗೋಳು ನೋಡಲಾಗದ ವರುಣನ ಕೋಪಕ್ಕೆ ರಭಸವಾಗಿ ಹರಿಯುತ್ತಿದ್ದ ನೀರಿನಲ್ಲಿ ತರಕಾರಿಗಳು ಹಾಗೂ ಪುಟ್ಟಿಗಳು, ಪ್ಲಾಸ್ಟಿಕ್ ಟ್ರೈಗಳು ಸಮೇತ ಕೊಚ್ಚಿ ಹೋಗ್ತಿದ್ದನ್ನು ಕಂಡು ಜನರು ಎಂತವರೆಗೂ ಮರುಕ ಹುಟ್ಟಿಸುವಂತಿತ್ತು. ಭಾರಿ ಮಳೆ ಭಾರಿ ಮಳೆ. ಸಿಕ್ಕಾಪಟ್ಟೆ ಮಳೆ. ರಾಣೆಬೆನ್ನೂರಿನಲ್ಲಿ ಭಾರಿ ಮಳೆ. ಹುಷಾರೇ ಸಗರ ಬಿದ್ದಿದ್ದೀರಿ. ಅಲ್ಲದೆ ನಗರ ದೇವತೆ ಶ್ರೀ ಗಂಗಾಚಲ ಚೌಡೇಶ್ವರ ದೇವಾಲಯದ ಬಳಿ ಸುಮಾರು 1 ಕಿಲೋಮೀಟರ್ಗಿಂತ ಹೆಚ್ಚು ರಸ್ತೆ ಬದಿಯಲ್ಲಿ ರಭಸವಾಗಿ ನೀರು ಹರಿತಾ ಇದ್ದ ಕಾರಣ ತುಂಗಭದ್ರಾ ನದಿಯ ಬಂದಂತೆ ಭಾಸವಾಗ್ತಿತ್ತು. ಸಾರ್ವಜನಿಕರ ಪ್ರಯಾಣಕ್ಕೆ ಅಡಚಣೆಯಾಗಿ ಶಾಲಾ ಕಾಲೇಜುಗಳು ಮಕ್ಕಳು ಮನೆಗೆ ತಲುಪಲು ಪಡೆದ ದೃಶ್ಯಗಳು ಸರ್ವಸಾಮಾನ್ಯವಾಗಿತ್ತು. ಪಂಪನಗರದ ನಿವಾಸಿಗಳು ತಿಳಿಸಿದ ಪ್ರಕಾರ ಈ ವರ್ಷದ ಅತ್ಯಂತ ದೊಡ್ಡ ಮಳೆ ಅಂತ ಪರಿಗಣಿಸಿದ್ರು. ಏನಾದರೂ ವರುಣರಾಯ ಬಂದ ಖುಷಿಗಿಂತ ಸ್ವಲ್ಪ ಮಟ್ಟಿಗೆ ಇಲ್ಲಿ ದುಃಖವೇ ಹೆಚ್ಚಾಗಿತ್ತು.